ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಅಕ್ಕಿಯಿಂದ ಇಡ್ಲಿ ಹಾಗೂ ದೋಸೆ ಎರಡನ್ನೂ ಮಾಡುವ ವಿಧಾನವನ್ನು ತಿಳಿಯೋಣ. ಇಲ್ಲಿ ನಾನು ಅಕ್ಕಿಯನ್ನು ತಗೊಂಡಿದ್ದೀನಿ. ಇದು ಇಡ್ಲಿ ಅಕ್ಕಿ. ನೀವು ಯಾವುದೇ ಅಕ್ಕಿಯನ್ನು ಬೇಕಾದರೂ ತಗೊಳ್ಬೋದು. 2 ಕಪ್ ಅಕ್ಕಿ ಹಾಗೂ 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2 ರಿಂದ 3 ಬಾರಿ ತೊಳೆದು 6 ರಿಂದ 7 ಗಂಟೆಗಳ ಕಾಲ ನೆನೆಯಲು ಬಿಡಿ. 6 ಗಂಟೆ ನಂತರ 1 ಮುಷ್ಟಿಯಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿ. ಇದನ್ನು 2 ಬಾರಿ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ನೀರು ಹಾಕಿ 1 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಇವಾಗ 6 ಗಂಟೆ ಆಗಿದೆ. ಈಗ ಇದನ್ನು ರುಬ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ನೆನೆಸಿಟ್ಟಿರೋ ಅವಲಕ್ಕಿನೂ ಬೆರೆಸಿ ರುಬ್ಕೊಂಡಿದ್ದೀನಿ. 6 ಗಂಟೆ ಚೆನ್ನಾಗಿ ನೆನೆದಿದೆ, ಫರ್ಮೆಂಟ್ ಆಗಿದೆ ನೋಡ್ಬೋದು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ಬೇಕಿದ್ದರೆ ನೀವು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕಿಲ್ಲ. ಹಿಟ್ಟು ಒಂದು ವೇಳೆ ಫರ್ಮೆಂಟ್ ಆಗಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ 1 ಚಿಟಿಕೆ ಅಡುಗೆ ಸೋಡಾವನ್ನು ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಸವರಿದ ಪ್ಲೇಟಿಗೆ ಹಿಟ್ಟನ್ನು ಹಾಕಿ ಇದನ್ನು ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಸಾಕು 10 ನಿಮಿಷ, 15 ನಿಮಿಷ ಏನು ಬೇಡ. 10 ನಿಮಿಷದಲ್ಲಿ ಮೃದುವಾದ ಇಡ್ಲಿ ತಯಾರಾಗ್ತದೆ. ನೋಡ್ತಾ ಇರ್ಬೋದು, ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿಯೂ ಇದೆ. ಇಡ್ಲಿ ಬೇಡ ದೋಸೆನೂ ತಿನ್ನಬೇಕು ಅಂತ ನಿಮಗೇನಾದರೂ ಅನಿಸಿದರೆ ಇದೇ ಹಿಟ್ಟಿನಿಂದ ದೋಸೆ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ದೋಸೆ ಕೂಡ ಬರುತ್ತೆ. ಹಿಟ್ಟನ್ನು ತವೆಗೆ ಹಾಕಿಬಿಟ್ಟು ಚೆನ್ನಾಗಿ ದೋಸೆ ಮಾಡ್ಕೊಳ್ಬೋದು. ತುಂಬ ಮೃದುವಾಗಿ, ಗರಿಗರಿಯಾಗಿ, ರುಚಿಯಾಗಿಯೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ನಿಮಗೇನಾದರೂ ಈ ವಿಧಾನ ಇಷ್ಟ ಆದಲ್ಲಿ ಲೈಕ್ ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿ ಅನ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.